ನಿಫ್ಟಿ 50 ಕಳೆದ ಒಂದು ವಾರದಲ್ಲಿ 530 ಪಾಯಿಂಟ್ಗಳಷ್ಟು ಕುಸಿದಿದೆ. ಮಾರ್ಕೆಟ್ ಲೋವರ್ ಲೋ ಮತ್ತು ಲೋವರ್ ಹೈ ಮಾಡ್ತಾ ಬಂದಿದೆ. ಆದರೆ ಇಂತಹ ಲೋ ಮಾರ್ಕೆಟ್ನಲ್ಲೂ ಕೆಲ ಸ್ಟಾಕ್ಸ್ ಹೊಸ ಹೈ ಮಾಡ್ತಾ ತಮ್ಮ ಸ್ಟ್ರೆಂತ್ ಅನ್ನು ತೋರಿಸ್ತಾ ಹೋಗುತ್ತೆ. ವೆಲ್ಕಮ್ ಟು ದ ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ದೀರ್ಘ ಕನ್ಸಾಲಿಡೇಷನ್ ನಂತರ ಹೊಸ ಆಲ್ ಟೈಮ್ ಹೈ ಬ್ರೇಕ್ಔಟ್ ಕೊಟ್ಟಿರುವಂತಹ 3 ಸ್ಟಾಕ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು ಡಾಕ್ಟರ್ ಅಗರ್ವಾಲ್ ಹೆಲ್ತ್ ಕೇರ್ ಲಿಮಿಟೆಡ್. ಈ ಸ್ಟಾಕ್ ಫೆಬ್ರವರಿ 2025ರಿಂದ ದೊಡ್ಡ ಕನ್ಸಾಲಿಡೇಷನ್ ಅಲ್ಲಿತ್ತು. ಮೊದಲು 470 ಲೆವೆಲ್ಸ್ ಹತ್ತಿರ ರಿಜೆಕ್ಷನ್ ಆಯಿತು. ಆದರೆ ಈ ವಾರ ಮಾರ್ಕೆಟ್ ಡೌನ್ ಇದ್ರೂ ಕೂಡ ಸ್ಟಾಕ್ ತನ್ನ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಹೊಸ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಇದು ರಿಲೇಟಿವ್ ಸ್ಟ್ರೆಂತ್ ನ ಸೂಚನೆ. ಆದರೆ 430ಕ್ಕಿಂತ ಕೆಳಗೆ ಬಂದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಎರಡನೇ ಸ್ಟಾಕ್ ಆಧಾರ್ ಹೌಸಿಂಗ್ ಫಿನಾನ್ಸ್. ಈ ಸ್ಟಾಕ್ ಜೂನ್ 2024ರಿಂದ ಜುಲೈ 2025ರವರೆಗೆ ಕನ್ಸಾಲಿಡೇಷನ್ ಅಲ್ಲಿತ್ತು. ನಂತರ ಬ್ರೇಕ್ಔಟ್ ಆಯಿತು. ಈ ಬ್ರೇಕ್ಔಟ್ ನಂತರ ಮತ್ತೆ ಸಣ್ಣ ರೇಂಜ್ ಕನ್ಸಾಲಿಡೇಷನ್ ಕೂಡ ಆಯಿತು. ಆದರೆ ಕಳೆದ ವಾರ ಹೊಸ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ ಈ ಸ್ಟಾಕ್. ಆದ್ರೆ ನೆನಪಿರಲಿ, ಸ್ಟಾಕ್ 490ಕ್ಕಿಂತ ಕೆಳಗೆ ಹೋದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಮೂರನೇದು ಗುಜರಾತ್ ತಮಿಸ್ ಬಯೋಸಿನ್ ಲಿಮಿಟೆಡ್. ಈ ಸ್ಟಾಕ್ ಸೆಪ್ಟೆಂಬರ್ 2024ರಿಂದ ಕನ್ಸಾಲಿಡೇಷನ್ ನಲ್ಲಿತ್ತು. 400 ಲೆವೆಲ್ ಹತ್ತಿರ ರೆಸಿಸ್ಟೆನ್ಸ್ ಇತ್ತು. ಕಳೆದ ವಾರ 400 ಲೆವೆಲ್ ಬ್ರೇಕ್ ಮಾಡಿ ಹೊಸ ಆಲ್ ಟೈಮ್ ಹೈ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಆದರೆ ಇಲ್ಲೂ ನೆನಪಿರಲಿ, 370ಕ್ಕಿಂತ ಕೆಳಗೆ ಹೋದ್ರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇವು ಇಂದಿನ 3 ಬ್ರೇಕ್ಔಟ್ ಸ್ಟಾಕ್ಸ್. ನಿಮಗೆ ಬೇರೆ ಯಾವ ಸ್ಟಾಕ್ಸ್ ಬ್ರೇಕ್ಔಟ್ ಕಾಣಿಸ್ತಾ ಇದೆ ಕಮೆಂಟ್ನಲ್ಲಿ ಹೇಳಿ.